ವಿರೋಧಿಗಳೆಲ್ಲ ಏನು ಮಾತಾಡ್ತಾರೆ ಅಂದರೆ ಅಭಿವೃದ್ಧಿ ಅವರಿಗೆ ಸಹಿಸಕ್ಕಾಗೋದಿಲ್ಲ. ಯಾಕಂದರೆ ಜನಗಳಿಗೆ ಏನಾದರೂ ನಾವು ಅಭಿವೃದ್ಧಿ ಮಾಡಿಬಿಟ್ರೆ ನಮ್ಮವರೆಗೂ ಬರಲ್ವಲ್ಲ ಅನ್ನೋ ಒಂದು ಉದ್ದೇಶ ಅವರಿಗೆಲ್ಲ ಅಷ್ಟೇ. ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 15 ಕೋಟಿ 19 ಲಕ್ಷ ಕಾಮಗಾರಿಗಳಿಗೆ ಇವತ್ತು ಬೆಳಗ್ಗೆಯಿಂದ ನಾವು ಪೂಜೆ ಮಾಡಿದ್ದೀವಿ. ಒಂದು ಫಸ್ಟು ಅಲ್ಲಿ ನಮ್ಮ ರೋಡ್ದೊಂದು ಕೂಡೋದು ಒಂದು ಆಡಿಟ್ ಆಫೀಸನ್ನು ಒಂದು ಮಾಡಿದ್ದೀವಿ. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ 5 ಕೋಟಿ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲ್ ಟೌನಲ್ಲಿ ನಮಗೆ ಕೋಲಾರಲ್ಲಿ ಯಾರು ಸ್ವಿಮ್ಮಿಂಗ್ ಮಾಡೋದಕ್ಕೆ ಯುವಕರಿಗೆ ಒಂದು ಸ್ಪೋರ್ಟ್ಸ್ ಆಡುವಂಥವ್ರಿಗೆ ಇರಲಿಲ್ಲ, ಅದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀವಿ. ಅದಾದಮೇಲೆ ತಿರ್ಗಾ ಒಂದು ರೋಡ್ 19 ಲಕ್ಷದ ಒಂದು ರೋಡ್ ಮಾಡಿದ್ದೀವಿ, 1.5 ಕೋಟಿದೊಂದು ರೋಡ್ ಮಾಡಿದ್ದೀವಿ, 3 ಕೋಟಿ ರೋಡು, 2 ಕೋಟಿ ರೋಡು, 1 ಕೋಟಿ, ಟೋಟಲ್ 15 ಕೋಟಿ 19 ಲಕ್ಷದ್ದು ರೋಡ್ ಮಾಡಿದ್ದೀವಿ. ಕೆಲವರು ನಮ್ಮ ವಿರೋಧಿಗಳೆಲ್ಲ ಏನು ಮಾತಾಡ್ತಾರೆ ಅಂದರೆ ಅಭಿವೃದ್ಧಿ ಅವರಿಗೆ ಸಹಿಸಕ್ಕಾಗೋದಿಲ್ಲ. ಯಾಕಂದರೆ ಜನಗಳಿಗೆ ಏನಾದರೂ ನಾವು ಅಭಿವೃದ್ಧಿ ಮಾಡಿಬಿಟ್ರೆ ನಮ್ಮವರೆಗೂ ಬರಲ್ವಲ್ಲ ಅನ್ನೋ ಒಂದು ಉದ್ದೇಶ ಅವರಿಗೆಲ್ಲ ಅಷ್ಟೇ. ನಮಗೆ ಆ ಥರ ಅಲ್ಲ. ನಮ್ಮ ಉದ್ದೇಶ ಏನಂದರೆ ಮಾತ್ರ ಅವ್ರಿಗೂ ಬರಬಾರ್ದು, ನಮ್ಮೂರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಬೇಕು ಜನಗಳು. ಆ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ನಮಗಿದೆ. ಇವತ್ತು ಏನೇನು ಕಾಮಗಾರಿಗಳು ಮಾಡಿದ್ದೀವಿ, ಇವತ್ತು ಏನೇನು ಕಾಮಗಾರಿ ಮಾಡಿದ್ದೀವಿ ಅಂತ ವಿತ್ ಆರ್ಡರ್ ಕಾಪಿ ಸಮೇತ ಎಲ್ಲ ಕಾಮಗಾರಿಗಳನ್ನು ನಾನು ಅಂಬರೀಷ್ ಕೈ ಕೊಡ್ತಾ ಇದ್ದೀನಿ. ನಿಮಗೆ ಆರ್ಡರ್ ಕಾಪೀಸ್ ಎಲ್ಲ ಏನು ಕಾಮಗಾರಿಗಳು ಏನು ಇವತ್ತು ಏನಾಗಿದೆ ಅಂತ ನೀವು ಬೇಕಂದ್ರೆ ಎಲ್ಲರಿಗೂ ವಾಟ್ಸಪ್ ಮಾಡ್ಕೊಂಡು ಯಾರಾದರೂ ಕೇಳ್ದಾಕೊಳ್ಳಿ. ಯಾರಾದರೂ ಕೇಳೋರು ಇದ್ಕೊಂಡು ಅವ್ರಿಗೆ ರಿಜಿಸ್ಟರ್ ಪೋಸ್ಟಲ್ಲಿ ಇದನ್ನು ಒರಿಜಿನಲ್ ಕಾಪಿಗಳನ್ನು ರಿಜಿಸ್ಟರ್ ಪೋಸ್ಟಲ್ಲಿ ಬೇಕಂದ್ರೆ ನಾನು ಕಳಿಸ್ಕೊಡ್ತೀನಿ. ಇದು ಕಾಪಿ ನೀವು ಕೊಟ್ಟಿದ್ದೀನಪ್ಪ ಪತ್ರಕರ್ತರಿಗೆ ಅಂತ ಮಾರ್ಕಿಂಗ್ ಆಗಿದೆ, ಎಲ್ಲ ಆಗಿದೆ. ಇವತ್ತು ಮಾಡಿರುವಂಥ ಕೆಲಸಗಳದ್ದು ವರ್ಕ್ ಆರ್ಡರ್ಸು ಎಲ್ಲ ಕೊಟ್ಟಿದ್ದೀವಿ, ಟೆಂಡರ್ಗಳಾಗಿದೆ, ವರ್ಕ್ ಆರ್ಡರ್ಸ್ ಆಗಿದೆ. ಆಲ್ಮೋಸ್ಟ್ ಕೆಲಸಗಳು ನೀವೇ ನೋಡಿದ್ದೀರಾ. ಕೆಲಸ ಸ್ಟಾರ್ಟ್ ಮಾಡಿ ನಾವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬಂದಿಲ್ಲ, ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಿ ನಾವು ಬಂದಿದ್ದೀವಿ. ಕೆಲವೊಂದನ್ನು ಪೂಜೆ ಮಾಡಿ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಎಲ್ಲ ಆಗಿದೆ. ವರ್ಕ್ ಆರ್ಡರ್ಸು ಅಲ್ಲಿದೆ, ಎಲ್ಲ ಏನು ವರ್ಕ್ ಆರ್ಡ್ರು ಟೆಂಡರ್ ಮಾಡಿರೋರು ಯಾರು, ಟೆಂಡರ್ದಾರ ಯಾರು ಅಂತ ಅವ್ರ ಮಕ್ಕಳೆಲ್ಲ ನೀವು ನೋಡಿದ್ದೀರಾ, ವಿಡಿಯೋಸ್ ತೊಗೊಂಡಿದ್ದೀರಾ, ಫೋಟೋಸು ತೊಗೊಂಡಿದ್ದೀರಾ, ಎಲ್ಲ ಆಗಿದೆ. ಇನ್ನು ನಮ್ಮ ಒಂದು ಉದ್ದೇಶ ಇಷ್ಟೇ, ಕೋಲಾರ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಬೇಕು, ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ಜನಗಳಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಉದ್ದೇಶ ಇರೋದು. ನಾವು ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಕೆಲಸ ಮಾಡೋದಕ್ಕೆ ಎಲ್ಲರೂ ಕೋಲಾರ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಎಲ್ಲರೂ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕೆಲಸ ಮಾಡಿ ನಿಮ್ಮ ಜೊತೆ ಇದ್ದೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಮಗೆ. ಆದ್ದರಿಂದ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವೋ ಮಾತ್ರ ಯಾರೋ ಹೇಳಿದ್ದವ್ರ ಮಾತುಗಳು ಕೇಳಿಕೊಂಡು ನಾವು ಬೇಜಾರು ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಇರೋವಂಥವ್ರು ಇರೋರು ಅಲ್ಲ ನಾವು. ಕೋಲಾರ ಅಂದರೆ ಬೆಂಗಳೂರಿಗೆ 60 ಕಿಲೋಮೀಟ್ರ್ ಹತ್ತಿರದಲ್ಲಿದೆ. ಒಂದು ಲೆಕ್ಕ ಮಾಡಿದ್ರೆ ಕೋಲಾರ ಬಾರ್ಡರ್ ಲೆಕ್ಕ ಮಾಡಿಕೊಂಡ್ರೆ ಬೆಂಗಳೂರಿಗೆ ಒಂದು 40-45 ಕಿಲೋಮೀಟ್ರ್ ಬಾರ್ಡ್ರ್ ಇದೆ. ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಎತ್ಕೊಳ್ರಿ, ನೀವು ಹಾಸನ ಡೆವಲಪ್ಮೆಂಟ್ ಎತ್ಕೊಳ್ರಿ, ರಾಮನಗರ ಡೆವಲಪ್ಮೆಂಟ್ ಎತ್ಕೊಳ್ರಿ, ತುಮಕೂರು ಡೆವಲಪ್ಮೆಂಟ್ ಎತ್ಕೊಳ್ರಿ, ದೊಡ್ಡಬಳ್ಳಾಪುರ ಎತ್ಕೊಳ್ರಿ, ಚಿಕ್ಕಬಳ್ಳಾಪುರ ಎತ್ಕೊಳ್ರಿ, ಯಾವಾಯಿತು ಚಿಕ್ಕಬಳ್ಳಾಪುರ ಕೋಲಾರ ಮೊದಲು ಕೋಲಾರ ಜಿಲ್ಲೆ. 2004ರಲ್ಲಿ ಕುಮಾರಣ್ಣ ಅವರು CM ಆದಾಗ 2004ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ 4ರಲ್ಲಿ ಅವರಾದ್ರು 6ರಲ್ಲಿ ಮಾಡಿದ್ರು. 4ರಲ್ಲಿ ಅವ್ರು CM ಆದಾಗ ಅದು ಮಾಡಿದ್ರು. ಆಮೇಲೆ 6ರಲ್ಲಿ ಚಾಲ್ತಿಗೆ ಬಂತು, ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಯಿತು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ, ಎಂಥ ಸರ್ಕಾರಿ ಕಟ್ಟಡಗಳಾಗಿದ್ದಾವೆ, ಡೈರಿ ಸಪ್ರೇಟ್ ಮಾಡಿಕೊಂಡ್ರು, ಮೆಡಿಕಲ್ ಕಾಲೇಜ್ ಮಾಡಿಕೊಂಡ್ರು. ಕೋಲಾರ ಬಂದು ನಮಗೆ ಸ್ವಾತಂತ್ರ್ಯ ಬಂದಾಗ ಕೋಲಾರ ಜಿಲ್ಲೆ ಅಂತ ಆಗಿರೋದು. ಕೋಲಾರ ಅಂದರೆ ಇಡೀ ಪ್ರಪಂಚದಲ್ಲೇ ಹೇಳ್ಬೇಕಂದ್ರೆ ಒಂದು ಪ್ರಸಿದ್ಧವಾದಂಥ ಒಂದು ಹೆಸರಿದೆ ಕೋಲಾರಕ್ಕೆ. ಈ ದೇಶಕ್ಕೆ ಚಿನ್ನ ಕೊಟ್ಟಿರೋದು, ಈ ದೇಶಕ್ಕೆ ಹಾಲು ಕೊಟ್ಟಿರೋದು, ಈ ದೇಶಕ್ಕೆ ಸಿಲ್ಕ್ ಕೊಟ್ಟಿರುವಂಥದ್ದು ನಮ್ಮ ಕೋಲಾರ. ಈ ದೇಶಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂಥದ್ದು, ಈ ದೇಶಕ್ಕೆ MV ಕೃಷ್ಣಪ್ಪನವರಂಥ ಮಹಾನ್ ನಾಯಕರನ್ನು ಕೊಟ್ಟಿರುವಂಥದ್ದು, ಚೆನ್ನೈನವರಂಥ ಮಹಾನ್ ನಾಯಕರನ್ನು ಕೊಟ್ಟಿರುವಂಥದ್ದು, ಬೈರೇಗೌಡರಂಥ ಅವ್ರ ಮಹಾನ್ ನಾಯಕರನ್ನು ಕೊಟ್ಟಿರೋದು, MV ವೆಂಕಟಪ್ಪನವ್ರನ್ನ ಕೊಟ್ಟಿರೋದು,